ಯಾರಿಗೆ ನೀವು ನಿಂದೆ ಮಾಡ್ತೀರೋ, ನಿಂದೆ ಮಾಡಿಸಿಕೊಳ್ಳುವವರ ಪಾಪ ನಿಮಗೆ ಬರುತ್ತೆ. ನೀವು ನಿಂದೆ ಮಾಡ್ತಾ ಇರ್ತೀರಿ. ನನ್ನ ಮನಸ್ಸಿನೊಳಗೆ ಏನು ಅಂದ್ಕೊಂಡಿದ್ದೆ ಎಲ್ಲ ಅಂದು ಮುಗಿಸಿಬಿಟ್ಟೆ, ಚೆನ್ನಾಗಿ ಅವನಿಗೆ ಏಟು ಕೊಟ್ಟೆ ಅಂತ ಸಂತೋಷಪಟ್ಟಿರ್ತೀರಿ. ಇದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ಮನಸ್ಸಿಗೆ ಅನುಭವಕ್ಕೆ ಬರೋ ತರಹ ನಡೆಯುವಂತಹ ಕೆಲಸ ಇದೆಲ್ಲ. ನೀವು ಅಂದದ್ದು, ಅವನ ಮುಖ ಚಿಕ್ಕದಾಗಿ ಮಾಡಿಕೊಂಡದ್ದು, 4 ಜನ ಅವನನ್ನು ನೋಡಿ ನಕ್ಕದ್ದು, ಅದರಿಂದ ನಿಮಗೆ ಆನಂದ ಆದದ್ದು, ಇದೆಲ್ಲ ಮೇಲ್ಮೈ. ಒಳ ಮೈಯಲ್ಲಿ ಆಗುವುದೇನು ನಮಗೆ ಗೊತ್ತಾಗುವುದಿಲ್ಲ. ಒಳಗಾಗುವುದೇನು ಅಂದರೆ ಅವನು ಮಾಡಿದ ಪಾಪಗಳೆಲ್ಲ ಇವನಿಗೆ ಬರ್ತದೆ, ಇವನು ಮಾಡಿದ ಪುಣ್ಯ ಎಲ್ಲ ಅವನಿಗೆ ಹೋಗ್ತದೆ. ಕಷ್ಟಪಟ್ಟು ಮಾಡಿದ ಅವನ ಮೇಲೆ ಸಿಟ್ಟು ತಾನೇ ನಿನಗೆ ಅನ್ನೋದಕ್ಕೆ ತಾನೇ ಬೈತಾ ಇದ್ದಿ. ಆದರೆ ನೀನು ಮಾಡ್ತಾ ಇರೋದು ದೊಡ್ಡ ಉಪಕಾರ ಅವನಿಗೆ. ನೀನು ಅವನನ್ನು ಏನೋ ತಪ್ಪು ಮಾಡಿದ ಶಿಷ್ಯನಿಗೆ ಮಕ್ಕಳಿಗೆ ಬೈಯೋದು ತಪ್ಪಲ್ಲ, ತಿದ್ದೋದಕ್ಕೆ. ರಾಗದ್ವೇಷಗಳಿಂದ ವಿನಾಕಾರಣವಾದ ದ್ವೇಷ, ವೈರ, ಅಸೂಯೆ, ಇನ್ನೊಬ್ಬರಿಗೆ ಪೀಡೆ ಕೊಡಬೇಕೆಂಬ ಇಚ್ಛೆಯಿಂದ ಏನು ಬೈತಾನೋ ಆ ಬೈಯೋದರಿಂದ ಅವನಿಗೆ ಪೀಡೆ ಅಂತ ಅನಿಸುತ್ತೆ. ಪೀಡೆ ಎಲ್ಲ ಅವನಿಗೆ ದೊಡ್ಡ ಲಾಭ, ನಿಮಗೆ ದೊಡ್ಡ ಹಾನಿ. ನಿಮ್ಮ ಪುಣ್ಯ ಎಲ್ಲ ಅವನಿಗೆ ಟ್ರಾನ್ಸ್ಫರ್ ಆಯಿತು, ಅವನ ಪಾಪ ಎಲ್ಲ